ಇದು ಒಬ್ಬ ರಕ್ಷಕನು ರಾಕ್ಷಸನಾದ ಕತೆ. ಉತ್ತರ ಕನ್ನಡ ಜಿಲ್ಲೆಯ ಹೆಮ್ಮೆಯ 336 ವರ್ಷ ಇತಿಹಾಸ ಇರುವ ವಿಭಿನ್ನವಾದ ಮತ್ತು ಅಪರೂಪದ ಜನಪದ ಕಲೆಯೇ ಬೇಡರ ವೇಷ. ಈ ಗಂಡು ಮೆಟ್ಟಿದ ಕಲೆ ಶಿರ್ಸಿ ಬಿಟ್ರೆ ಬೇರೆಲ್ಲೂ ಕಾಣಸಿಗುವುದಿಲ್ಲ. ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ಡೆಕನ್ ಬಾಯ್. ಮೊದಲನೆಯದಾಗಿ ಹೇಳಬೇಕಂದ್ರೆ ಬೇಡರ ವೇಷ 2 ವರ್ಷಕ್ಕೆ ಒಂದು ಬಾರಿ ಹೋಲಿ ಹುಣ್ಣಿಮೆಯ ಸಂದರ್ಭದಲ್ಲಿ ಆಚರಿಸಲಾಗುತ್ತದೆ. ಈ ವೇಷನ ಧರಿಸೋದು ಅಷ್ಟು ಸುಲಭದ ಮಾತೇ ಅಲ್ಲ. ಎನಾಮಲ್ ಪೇಂಟ್ ಇಂದ ಡಿಸೈನ್ ಮಾಡೋ ಆ ಉಗ್ರ ಮುಖ, ಮೂಗಿನ ಮೇಲೆ ಸ್ಟಿಕ್ ಮಾಡೋ ಹತಿ ಉಂಡೆ, ದಪ್ಪದಾದ ಕಡುಗಪ್ಪಿನ ಮೀಸೆ, ಕೆಂಪು ಬಣ್ಣದ ವಸ್ತ್ರ, ಸೊಂಟಕ್ಕೆ ಗಂಟೆ ಪಟ್ಟಿ, ಕೊರಳಲ್ಲಿ ಕಾಂಚನ ಮಾಲೆ, ಕಾಲಲ್ಲಿ ಗೆಜ್ಜೆ, ಬೆನ್ನಿಗೆ ಸಾವಿರಾರು ನವಿಲುಗರಿಯ ಹಾಸು, ಕೈಯಲ್ಲಿ ಕತ್ತಿ ಮತ್ತು ಗುರಾಣಿ. 8 ರಿಂದ 10 ಗಂಟೆಗಳ ಕಾಲದ ಕಠಿಣ ಶ್ರಮದ ನಂತರ ಫುಲ್ಲಿ ರೆಡಿ ಆಗ್ತಾರೆ ಬೇಡರ ವೇಷಧಾರಿಗಳು. 20 ಕೆಜಿ ಭಾರ ಇರೋ ಈ ವೇಷವನ್ನ ಧರಿಸಿ ಮಧ್ಯರಾತ್ರಿಯಿಂದ ಮುಂಜಾನೆಯವರೆಗೂ ಕುಣಿಯೋದು ಅಂದ್ರೆ ವಾಟ್ ಅ ಸ್ಟ್ರೆಂತ್ ಮ್ಯಾನ್. ಆ ತಮಟೆ ಬೀಟ್ಸ್, ಶಿಳ್ಳೆ, 100 ಜನ ಬೇಡರ ತಾಳಕ್ಕೆ ತಾಳ ಹಾಕಿ ಕುಣಿಯುತ್ತಾ, ಆ ಕತ್ತಿ ಗುರಾಣಿಯಿಂದ ತಪ್ಪಿಸಿಕೊಳ್ಳುತ್ತಾ ಇಡೀ ರಾತ್ರಿ ಸಂಭ್ರಮಿಸೋದನ್ನ ನೋಡೋದೇ ಒಂದು ಖುಷಿ. ಆದ್ರೆ ಈ ಅಪರೂಪದ ಕಲೆಯ ಹಿನ್ನೆಲೆ ಆದ್ರೂ ಏನು ಗೊತ್ತಾ? ಲೆಟ್ ಮಿ ಎಕ್ಸ್ಪ್ಲೇನ್ ಇಟ್ ಇನ್ ಶಾರ್ಟ್. 400ಕ್ಕೂ ವರ್ಷಗಳ ಹಿಂದೆ ಬ್ರಿಟಿಷರ ಆಳ್ವಿಕೆಯಲ್ಲಿ ಬಡ ಜನರಿಗೆ ಟ್ಯಾಕ್ಸ್ ಕಟ್ಟಲು ತುಂಬಾ ಕಷ್ಟವಾಗ್ತಿತ್ತು. ಆಗ ಬ್ರಿಟಿಷರು ಅವರಿಗೆ ಕೊಡುತ್ತಿದ್ದ ಕಷ್ಟ ಭಯಂಕರ. ಆಗ್ಲೇ ಬಡ ಜನರ ಪಾಲಿಗೆ ಕರ್ಣನಾಗಿ ಮತ್ತು ಬ್ರಿಟಿಷರು ಶ್ರೀಮಂತರ ಪಾಲಿಗೆ ದರೋಡೆಕೋರನಾಗಿ ಎಂಟ್ರಿ ಕೊಟ್ಟಿದ್ದೆ ಕನ್ನೇಶ್ವರ ರಾಮ, ಅಥವಾ ಬೇಡರ ಬರಮ ಅಂತಾನೂ ಕರಿಬಹುದು. ಇವನು ಶ್ರೀಮಂತರ ದುಡ್ಡನ್ನು ಲೂಟಿ ಮಾಡಿ ಬಡ ಜನರಿಗೆ ಹಂಚುತ್ತಿದ್ದಂತೆ. ಆದ್ರೆ ಇವನನ್ನ ಹಿಡಿಯೋದು ಮಾತ್ರ ಆಗದ ಕೆಲಸವಾಗಿತ್ತು. ಲೋಕಲ್ ಲೂಟರ್ಸ್ ನ ಸಹಾಯ ತಗೊಂಡು ಇವನು ಯಾವಾಗ್ಲೂ ಸಿಗದೆ ಹಾಗೆ ಎಸ್ಕೇಪ್ ಆಗ್ತಿದ್ದ. ಆಗ್ಲೇ ಎಲ್ರೂ ಸೇರಿ ಗೂಢಾಚಾರಿಗಳನ್ನ ಊರಿನ ಸುತ್ತ ಸೆಟಪ್ ಮಾಡ್ತಾರೆ. ಆ ಗೂಢಾಚಾರಿಗಳು ಬೇಡರ ಬರಮನಿಗೆ ಒಬ್ಬ ವೇಶ್ಯೆಯ ಜೊತೆ ಸಂಬಂಧ ಇರೋದನ್ನ ತಿಳಿತಾರೆ ಮತ್ತು ಆ ವೇಶ್ಯೆಗೆ ಹಣದ ಆಸೆಯಿಂದ ತಮ್ಮ ಕಡೆಗೆ ವಾಲ್ಸ್ಕೋತಾರೆ. ಅವಳಿಂದ ಬೇಡರ ಬರಮ ಬರೋ ದಿನ ಮತ್ತು ಸಮಯ ತಿಳ್ಕೊಂಡು ಸಂಚು ಹಾಕಿ ಅವನನ್ನ ಫೈನಲಿ ಬಂಧಿಸ್ಬಿಡ್ತಾರೆ. ಅವನನ್ನ ಬಂಧಿಸಿ ಅವನು ತಪ್ಪಿಸಿಕೊಳ್ಳಲಾರದಂತೆ ಹಗ್ಗನ ಕಟ್ಟಿ ಇಬ್ರು ಸೈನಿಕರು ಅವನನ್ನ ನಿಯಂತ್ರಣ ಮಾಡ್ತಿರ್ತಾರೆ ಮತ್ತು ತಮಟೆಯನ್ನು ಬಾರಿಸುವ ಮೂಲಕ ಇಡೀ ಊರಲ್ಲಿ ಅವನನ್ನ ಮೆರವಣಿಗೆ ಮಾಡ್ತಾರೆ. ಇದನ್ನು ಕಂಡ ಅವನು ಸಹಾಯ ಮಾಡಿದ ಜನರು ಮತ್ತು ಆ ವೇಶ್ಯೆ ನಗುತ್ತಿರುತ್ತಾರೆ. ರೊಚ್ಚಿಗೆದ್ದ ಬೇಡರ ಬರಮ ಕತ್ತಿಯನ್ನು ತಗೊಂಡು ವೇಶ್ಯೆಯನ್ನ ಕೊಲ್ಲಲು ಹೋದಾಗ ಅವಳು ಲಬೋ ಲಬೋ ಅಂತ ವೈಕೋತಾಳೆ. ಆ ತಮಟೆಯ ಸದ್ದು ಇಬ್ಬರು ನಿಯಂತ್ರಣ ಮಾಡೋ ಸೈನಿಕರು ಮತ್ತು ಹೊಯ್ಕೊತ್ತಿದ್ದ ವೇಶ್ಯೆ ಅಥವಾ ಬೋಳಿಯನ್ನು ಕೊಲ್ಲಲು ಹೋದ ಬೇಡರ ಬರಮ. ಈ ಸನ್ನಿವೇಶವೇ ಬೇಡರ ವೇಷ. ಕನ್ನಡದಲ್ಲಿ 1977 ಅಲ್ಲಿ ರಿಲೀಸ್ ಆದ ಅನಂತ್ ನಾಗ್ ಅವರ ಫಿಲ್ಮ್ ಕನ್ನೇಶ್ವರ ರಾಮ ಕೂಡ ಇದೇ ಕತೆ ಮೇಲೆ ಆಧಾರಿತವಾಗಿದೆ ಅಂತ ಹೇಳ್ತಾರೆ. ಮತ್ತು ಇದೇ ತರ ಗ್ರೇಟ್ ಕಾಂಟೆಂಟ್ ಬೇಕಂದ್ರೆ ಡೆಕನ್ ಬಾಯ್ನ ಈಗಲೇ ಫಾಲೋ ಮಾಡಿ.